ಟೋಟಲ್ ಬಿಲ್ಡಿಂಗ್ ಪ್ಲಾನ್ ಅದು ಕಟ್ಟೋದಕ್ಕೆ ಎಷ್ಟು ದುಡ್ಡು ವೆಚ್ಚ ಆಗಿರೋದಕ್ಕೆ ಮತ್ತು ಆಗ್ಬೇಕಾಗಿರೋದಕ್ಕೆ ಸರ್ ಅದನ್ನೇ ಕೊಡ್ತೀನಿ ಸರ್. ಇನ್ನು ನಿಮ್ಗೆ ಬೈಫರ್ಕೇಶನ್ ಮಾಡಿದ್ದೀನಿ ಸರ್. ಇವಾಗ ಎಲ್ಲ ಮರ್ಜ್ ಮಾಡೇ ಕೊಡ್ತೀನಿ ಸರ್. ಎಲ್ಲ ಮರ್ಜ್ ಮಾಡಿ ಟೋಟಲ್ ಸ್ಟಾರ್ಟಿಂಗ್ ನಿಮ್ಮ ಮನೆ ಒಂದು ಕಟ್ತೀಯ, ನಿಮ್ಮ ಮನೆಗೆ ಬರಲ್ಲ ಕೇಳಪ್ಪ. ನಿಮ್ಮ ಮನೆ ನೀವು ಕಟ್ತೀಯ ಜಿತೇಂದ್ರ, ನಿಮ್ಮ ಮನೆ ಕಟ್ಟಬೇಕಾದ್ರೆ ಪ್ಲಾನಿಂಗ್ ಇರಲ್ಲ, ಎಸ್ಟಿಮೇಟ್ ಇರಲ್ಲ, ಎಸ್ಟಿಮೇಟ್ ಕಾಂಟ್ರಾಕ್ಟರ್ ಇರ್ತೀಯಾ ಇಷ್ಟಂತ ಮಾತಾಡ್ಕೊಡಲ್ಲ. ಬೈಫರ್ಕೇಶನ್ ಆಮೇಲೆ ಮಾಡ್ಕೊಳೋದು ನೀನು ದುಡ್ಡು ಕೇಳಿಲಿ ದುಡ್ಡು ನೀನು ಯಾವ್ದು ಅಂತ ದುಡ್ಡು 1 by 1 ಕೊಡ್ತೀಯ. ಸಡನ್ ಆಗಿ ಒಂದಷ್ಟು ದುಡ್ಡು ಕೊಡಕ್ ಬರಲ್ಲ, ಆಮೇಲೆ ಬಂದಾಗ ಅವ್ನು ಕೊಡ್ತಿರ್ತೀಯ, ಅದು ಒಂದು ಎಸ್ಟಿಮೇಟ್ ಮಾಡಿರ್ತೀಯಲ್ಲ. ಪ್ರಿಯ ವೀಕ್ಷಕರೇ, ಇವತ್ತು ನಾವಿದ್ದೇವೆ ಭದ್ರಾವತಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿದ್ದೇವೆ. ಇವತ್ತು ಭವನ ವೀಕ್ಷಣೆಗೆ ಬಂದಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಅವರ ಒಂದು ಅನಿಸಿಕೆಯನ್ನು ಪಡೆಯೋಣ. ಡಾಕ್ಟರ್ BR ಅಂಬೇಡ್ಕರ್ ಭವನ ವೀಕ್ಷಣೆ ಬಂದಿದ್ರಿ. ಸೊ ವೀಕ್ಷಣೆ ಮಾಡಿದ್ರಿ ಇಷ್ಟೊತ್ತು. ಸೊ ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹೇಳಿದ್ದಾರೆ ಸರ್. ಭದ್ರಾವತಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳುವಳಿಯ ಮುಖಂಡರೆಲ್ಲ ಸೇರಿಕೊಂಡು ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಕಂಡು ನಾವು ಭವನ ಯಾವ ರೀತಿ ಕಾಮಗಾರಿ ಮುಗಿದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಬಂದಿದ್ವಿ. ಆದರೆ ಇಲ್ಲಿ ಬಂದಾಗ ಕಾಮಗಾರಿಯ ಮೂಲ ಎಸ್ಟಿಮೇಷನ್ ಏನಿತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಿರ್ಮಿತಿ ಕೇಂದ್ರದ ನಾಗರಾಜ ಮತ್ತು ಅದರ ಇಂಜಿನಿಯರ್ ಆಗಿರ್ತಕ್ಕಂಥ ಜಿತೇಂದ್ರ ಇಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಈಗಾಗಲೇ ಅವ್ರು ಹೇಳ್ತಾರೆ 4,62,00,000 ರೂಪಾಯಿಗೆ ನಾವು ಎಸ್ಟಿಮೇಟ್ ಮಾಡಿದ್ದೀವಿ ಅಂತಾರೆ. ಅದನ್ನು ಎಸ್ಟಿಮೇಟ್ ಕಾಪಿ ಕೊಡು ಅಂದರೆ ಎಸ್ಟಿಮೇಟ್ ಕಾಪಿ ಕೊಡಲಿಕ್ಕೆ ತಯಾರಿ ಇಲ್ಲ. ಈಗಾಗಲೇ ನಾವೇನು ಕೇಳ್ತಾ ಇದ್ದೀವಿ ಅಂತಂದರೆ, ನೀನು ಮೂಲತಃ ಏನು ಇದಕ್ಕೆ ಗ್ರಾಂಟ್ ಏನೇನು ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಇತ್ತು, ಎಸ್ಟಿಮೇಟ್ ಕಾಪಿ ಕೊಡಬೇಕು, ಮತ್ತು ಸರ್ಕಾರ ಏನು ಯಾವ ಭವನ ಕಟ್ಟಬೇಕು, ಏನು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಿನಗೆ ಸೂಚಿಸಿದೆಯೋ ಅದ್ರ ಬಗ್ಗೆ ನೀವು ದಾಖಲೆ ಕೊಡಬೇಕು ಅಂತ ಕೇಳಿದ್ದೀವಿ. ಆದರೆ ಕಾಮಗಾರಿ ನೋಡಿದಾಗ ಬಹಳ ಕಳಪೆ ಕಾಮಗಾರಿಯಾಗಿ ನಡೆದಿದೆ. ಈಗಾಗಲೇ ಚೇರ್ಗಳನ್ನು ನೋಡಿದ್ವಿ, ಅವು ಯಾರು ಮನುಷ್ಯರು ಕೂರೋ ಅಂಥ ಚೇರ್ಗಳೇ ಅಲ್ಲ ಅವು. ಅವ್ನು ನೋಡಿದ್ರೆ ಭಾಳ ಬೇಜಾರಾಗತ್ತೆ. ಅಂದರೆ ದಲಿತರು ನೀವು ಹೇಗಿರ್ತೀರ ಹಾಗೇ ಇರ್ರಿ ಅಂತೇಳಿ ಜಿಲ್ಲಾಡಳಿತ ಇರೋದು, ಜಿಲ್ಲಾಧಿಕಾರಿ ಏನಾದ್ರು ಟರಾ ಓಡಿಸಿರ್ಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನಾದ್ರು ಟರಾ ಓಡಿಸಿರ್ಬೇಕು ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಈಗಾಗಲೇ ನಾವು ಕಾಂಗ್ರೆಸ್ ಸರ್ಕಾರವನ್ನು ಬಹಳ ಇಚ್ಛೆಪಟ್ಟು ನಾವು ದಲಿತರೆಲ್ಲ ಸೇರಿ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದ್ವಿ. ಅಧಿಕಾರ ಪಡ್ಕೊಂಡಂಥವ್ರು ಇವತ್ತು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ದಲಿತರಿಗೆ ಮತ್ತು ಅದರಲ್ಲೂ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬರ ಭವನವನ್ನು ಕಟ್ಟಲಿಕ್ಕೆ ಮೀನಾಮೇಷ ಎಣಿಸ್ತಾ ಇರ್ತಕ್ಕಂಥ ಈ ತಾಲೂಕು ಆಡಳಿತಕ್ಕೂ ಜಿಲ್ಲಾಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರಿಯಾದ ನಿಟ್ಟಿನಲ್ಲಿ ಆಗದೇ ಇದ್ದರೆ ಏನು ನಿರ್ಮಿತಿ ಕೇಂದ್ರದ ಏನು ಜವಾಬ್ದಾರಿ ತೆಗೆದುಕೊಂಡ ನಾಗರಾಜ್ ಮೇಲೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಕೇಸನ್ನು ದಾಖಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಭದ್ರಾವತಿಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅದರ ಕಾಮಗಾರಿ ಆರಂಭ ಆಗಿ ಸುಮಾರು 8 ವರ್ಷಗಳು ಕಳೆದಿದ್ದಾವೆ. 8 ವರ್ಷಗಳು ಕಳೆದರೂ ಕೂಡ ಆ ಭವನ ಪೂರ್ಣಗೊಂಡಿಲ್ಲ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಅಧ್ಯಕ್ಷರು, ಅವರೇ ಹೊಣೆಗಾರರಾಗಿರ್ತಾರೆ. ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರೇ ಇದಕ್ಕೆ ಹೊಣೆಗಾರರಾಗಿರ್ತಾರೆ. ಇವರು 4,62,00,000 ರೂಪಾಯಿ ಅಪ್ರೂವಲ್ ಕೊಟ್ಟ ಮೇಲೆ ಆ ಹಣವನ್ನು ನಿಗದಿತ ಅವಧಿಯಲ್ಲಿ ಮಂಜೂರು ಮಾಡಿ ಈ ಭವನವನ್ನು ಸಂಪೂರ್ಣಗೊಳಿಸಲಿಕ್ಕೆ ಏನು ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಾವು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭವನ ಭದ್ರಾವತಿನಲ್ಲಿ ಅದು ಭಾಳ ಹೆಮ್ಮೆಯ ಸಾಂಸ್ಕೃತಿಕ ಭವನ ಅಂತ ನಾವು ನಂಬಿದ್ದೀವಿ. ನಾವೆಲ್ಲರೂ ಕೂಡ ದಲಿತ ಸಂಘಟನೆಗಳು ಇದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನಾವು. ಆದರೆ ನಿರ್ಮಿತಿ ಕೇಂದ್ರದ ನಾಗರಾಜ್ ಆಗಲಿ ಮತ್ತು ಅದಕ್ಕೆ ಹೊಣೆ ಹೊತ್ತಿರ್ತಕ್ಕಂಥ ಅಥವಾ ಅದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಂಜಿನಿಯರ್ಸ್ಗಳಾಗಲಿ ಆದಷ್ಟು ಬೇಗನೆ ಈ ಕಾಮಗಾರಿಯನ್ನು ಸಂಪೂರ್ಣಗೊಳಿಸದೆ ಹೋದರೆ ನಾವು ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ. ಇದೇ ನಿರ್ಮಿತಿ ಕೇಂದ್ರದ ನಾಗರಾಜ್ ಈ ಹಿಂದೆ ಸಂತೆ ಮೈದಾನದಲ್ಲಿ ಒಂದು ಅಂಬೇಡ್ಕರ್ ಭವನ ಶಂಕುಸ್ಥಾಪನೆ ನೆರವೇರಿಸಿದಾಗ 50 ಲಕ್ಷ ರೂಪಾಯಿ ಡ್ರಾ ಮಾಡಿದರು, ಅನಾಮಧೇಯವಾಗಿ ಅನ್ಆಥರೈಸ್ ಆಗಿ. ಅದ್ರ ಬಗ್ಗೆ ಹೋರಾಟ ಮಾಡಿದ್ವಿ ನಾವು. ಮತ್ತೆ 6 ಲಕ್ಷ ರೂಪಾಯಿ ಬಡ್ಡಿಯನ್ನು ಸೇರಿಸಿ ಇದೇ ನಾಗರಾಜು ದಂಡವನ್ನು ಕಟ್ಟಿ ಒಪ್ಕೊಂಡಿದ್ರು ತಪ್ಪನ್ನು. ಅಂದರೆ ಏನು ಕಾಮಗಾರಿ ನಡೆದೇ ಇರತಕ್ಕಂಥದ್ದಕ್ಕೆ 50 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿದರು. ಅದಕ್ಕೆ ನಾಗರಾಜು ಈ ಸರಿನೂ ಕೂಡ ಈ ಕಾಮಗಾರಿಯನ್ನು ಕಳಪೆ ಮಾಡಿ ಇದಕ್ಕೆ ಏನಾದರೂ ಉಲ್ಟಾ ಮಾಡಿ
ಇದರಲ್ಲಿ ದುಡ್ಡು ಹೊಡೆಯೋಕ್ಕೆ ನೋಡಿದರೆ ಇವು ಅವರ ವಿರುದ್ಧ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಬೇಕಾಗುತ್ತೆ, ಅಟ್ರಾಸಿಟಿ ಕೇಸನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ DC ಅವರು ಹೊಣೆಗಾರರಾಗಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಈ ಅಂಬೇಡ್ಕರ್ ಭವನವನ್ನು ಸಂಪೂರ್ಣಗೊಳಿಸ್ತಾ ಹೋದರೆ ದಲಿತ ಸಂಘಟನೆಗಳೆಲ್ಲ ಸೇರಿ ಭದ್ರಾವತಿಯಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಶಿವಬಸಪ್ಪ, ದಲಿತ ನೌಕರರ ಒಕ್ಕೂಟ, ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ. ತಾವು ನಿಯೋಗ ಬಂದಿರೋ ಬಗ್ಗೆ ಈ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಈ ಒಂದು ನಿಯೋಗದ ಬಗ್ಗೆ ಹೇಳೋದಾದರೆ, ಈ ಒಂದು ಭವನದ ಬಗ್ಗೆ ಹೇಳೋದಾದರೆ ಸರ್, ಈಗ ಸುಮಾರು 8 ವರ್ಷಗಳಿಂದಲೂ ಕೂಡ ಈ ಕಾಮಗಾರಿ ಕುಂಠಿತ ಸಾಗ್ತಾ ಇದೆ. ಬೇರೆ 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 ಮಾತುಗಳು ಕೂಡ ಬರ್ತಾ ಇದ್ವು. ಹಾಗಾಗಿ ನಿನ್ನೆ ಇಡೀ ಭದ್ರಾವತಿಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘಟನೆಗಳೆಲ್ಲ ಸೇರಿ ನಾವು ಒಂದು ವೇದಿಕೆ ಮಾಡಿಕೊಂಡು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಉಸ್ತುವಾರಿ ಸಮಿತಿ ಅಂತ ರಚನೆ ಮಾಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ಬಂದು ನೋಡಿದಾಗ ಏನಾಯಿತು, ಪ್ಲಾನ್ ಏನು ಪ್ರಾರಂಭದಲ್ಲಿ ಏನು ಪ್ಲಾನ್ ಮಾಡಬೇಕಾಗಿತ್ತು ಆ ಪ್ಲಾನೇ ಇವ್ರ ಹತ್ರ ಇಲ್ಲ. ಪ್ಲಾನ್ ಇಲ್ದಲ್ಲೇ ಇವ್ರು ಕಟ್ತಾ ಹೊರಟಿದ್ದಾರೆ. ಎಷ್ಟು ದುಡ್ಡು ಬೇಕು ಅಂತಲೂ ಗೊತ್ತಿಲ್ಲ ಅವರಿಗೆ, ಎಷ್ಟು ಇನ್ನೂ ದುಡ್ಡು ಬರಬೇಕು ಅಂತಲೂ ಗೊತ್ತಿಲ್ಲ. ಈಗ ಬಂದು ನೋಡಿದಂಗೆ ನಮ್ಮ ಸತ್ಯಣ್ಣವರು ಹೇಳಿದಂಗೆ ಎಲ್ಲ ಕಾಮಗಾರಿ ಕಳಪೆ ಆಗಿದೆ, ಸೋರ್ತಾ ಇದೆ. ಅಲ್ಲಿ ಆ ಚೇರ್ಗಳು ಕುತ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂಥ ಚೇರ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಪ್ಯೂರ್ಲಿ ಈ ದಲಿತರು ಹೆಂಗಿದ್ರೂ ಇವರು ಒಪ್ಕೊತಾರೆ, ಅವ್ರಿಗೆ ಹೆಂಗೆ ಇಂಥದ್ದೇ ಸರಿ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ಕೊಂಡಂಗಿದೆ. ಹಾಗಾಗಿ ನಾವು ಹೇಳೋದೇನೆಂದರೆ, ಏನು ಕಳಪೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಇದನ್ನು ತನಿಖೆ ಮಾಡಬೇಕು. ಯಾವುದು PWD ಇಂಜಿನಿಯರು ಯಾರಿಂದನಾದ್ರು 3ನೇ ವ್ಯಕ್ತಿ ಇಂಜಿನಿಯರ್ನ ಕರೆಸಿ ಇದನ್ನು ತನಿಖೆ ಮಾಡಬೇಕು. ಏನು ಕಳಪೆ ಕಾಮಗಾರಿ ಮಾಡಿದ್ದಾರೆ ನಿರ್ಮಿತಿ ಕೇಂದ್ರನ, ಅದು ಸೂಪರ್ ಸೀಡ್ ಮಾಡಬೇಕು. ಆ ಸಂಸ್ಥೆ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿರೋದೇ ಎಲ್ಲ ಕಡೆ ಇರೋದು. ಹಾಗಾಗಿ ಮತ್ತು ಅದ್ರ ನೇತೃತ್ವ ವಹಿಸ್ತಾರಂಥ ಅದ್ರ ಮುಖ್ಯಸ್ಥರಾದಂಥ ನಾಗರಾಜ್ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ತಾವೀಗ ಕಳಪೆ ಕಾಮಗಾರಿ ಅಂದರೆ ಏನೆಲ್ಲ ನ್ಯೂನ್ಯತೆಗಳನ್ನ ತಾವು ಕಂಡ್ರಿ? ಈಗ ಸರ್, ನಾವು ಇದುವರೆಗೆ ನಾವು ನೋಡ್ದಂಗೆ ಈ ಎಲೆಕ್ಟ್ರಿಕಲ್ ವೈರು ಏನು ಹಾಕಬೇಕು, ಎಲೆಕ್ಟ್ರಿಕಲ್ ವೈರು ಕೂಡ ಕಳಪೆ ವೈರ್ ಹಾಕಿದ್ದಾರೆ, ಕಳಪೆ ಗುಣಮಟ್ಟದ ವೈರ್ ಹಾಕಿದ್ದಾರೆ. ಮತ್ತು ಟೆರೆಸ್ ಎಲ್ಲ ಸೋರ್ತಾ ಇದೆ. ಮತ್ತು ಚೇರ್ಗಳು ಅದು ಕಡಿಮೆ ಅಂದರೆ ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂದ್ರೆ ಮಿನಿಮಮ್ 3 ಗಂಟೆ ಇರಬೇಕಾಗುತ್ತೆ. ಆ 3 ಗಂಟೆ ಆ ಕಬ್ಬಣ ಚೇರ್ ಮೇಲೆ ಯಾರು ಕೂರ್ತಾರೆ? ಕೂರಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕಬ್ಬಣ ಚೇರ್ನ ಮತ್ತು ಆ ಕಬ್ಬಣ ಚೇರು ಕೂಡ ತುಕ್ಕಿಡೋಗಿದೆ, ಆಲ್ರೆಡಿ ಈಗಲೇ ತುಕ್ಕಿಡ್ದೋಗಿರೋಂಥದ್ದನ್ನು ಮಾಡ್ತಾಯಿದ್ದಾರೆ. ನಾವೇನಾದ್ರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ರಿಪೇರಿಗೆ ಅಂತಂದ್ಬಿಟ್ಟು ಇವರು ಫಂಡ್ ಎತ್ತುತ್ತಾರೆ. ಅಷ್ಟು ಮಟ್ಟಿಗೆ ಇದು ರಿಪೇರಿ ಇದು ಬಂದಿದೆ, ಎಲ್ಲ ಸಂಪೂರ್ಣ ಇದಾಗಿದೆ. ಮತ್ತು ಇದು 8 ವರ್ಷ ಆಗಿರೋದ್ರಿಂದ ಇಲ್ಲೆಲ್ಲ ಕುಡುಕರು ಬಂದು ಈಗಾಗಲೇ ನೋಡಿದಿರಿ ನೀವು, ಎಲ್ಲ ಕುಡಿದು ಇಲ್ಲೆಲ್ಲ ಬಿಸಾಕಿದ್ದಾರೆ ಕುಡಿದು ಇದನ್ನು. ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತದೆ ಇದು. ಹಾಗಾಗಿ ಇದು ಎಲ್ಲರ ವೈಫಲ್ಯ, ಇದು ಜಿಲ್ಲಾಡಳಿತ ತಾಲೂಕು ಆಡಳಿತದ ಸಂಪೂರ್ಣ ವೈಫಲ್ಯ ಆಗಿದೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಈಗ ಹಾಗಾದರೆ ತಾವು ಇದ್ರ ಬಗ್ಗೆ ಏನು ಆಗ್ರಹ ಮಾಡ್ತೀರಾ ಸರ್? ನಾವು ಈಗ ಇಮಿಡಿಯೇಟಾಗಿ ಕೂಡಲೇ ಇದಕ್ಕೆ ಬಿಡುಗಡೆ ಮಾಡಬೇಕಾದಂಥ ಫಂಡನ್ನು ಬಿಡುಗಡೆ ಮಾಡಬೇಕು. ನಿರ್ಮಿತಿ ಕೇಂದ್ರದವರೇ ಜವಾಬ್ದಾರಿ ತೊಗೊಂಡಿದ್ದಾರೆ, ತುರ್ತಾಗಿ ಇದನ್ನು ತ್ವರಿತಗತಿಯಲ್ಲಿ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಮತ್ತು ಇದು ಸಂಬಂಧಪಟ್ಟ ಇಷ್ಟು ದೊಡ್ಡದೊಂದು ಭವನ ಕಟ್ಟಿದ್ದೀವಿ, ಭವನಕ್ಕೆ ಒಂದು ಡೈನಿಂಗ್ ಹಾಲ್ ಇಲ್ಲ. ಡೈನಿಂಗ್ ಹಾಲ್ ಸಮೇತ ಇಲ್ಲಿರಂಥ ನಮ್ಮ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಅದು ಡೈನಿಂಗ್ ಹಾಲನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಭದ್ರಾವತಿಯಲ್ಲಿ ಇವತ್ತು ನಿಯೋಗ ಬಂದಿತ್ತು. ಆ ನಿಯೋಗ ಏನೆಲ್ಲ ಪರಿಶೀಲನೆ ಮಾಡ್ತು, ಏನೆಲ್ಲ ನ್ಯೂನ್ಯತೆಗಳನ್ನ ಕಂಡಿದೆ ಅನ್ನೋ ನೋಡಿದರೆ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದು ಹದ್ದಿನ ಕಣ್ಣು, ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ.